ಅದಕ್ಕೆ ಇವತ್ತಿನ ದಿವಸ ನಾಗ್ನೂರು ಗ್ರಾಮದ ಹಿರಿಯರು ಬಹಳ ವಿಚಾರ ಮಾಡಿಕೊಂಡ ಕೂಡ್ಸ್ಯಾರ ದೊಡ್ಡ ಕಲಾವಂತರನ್ನ ತಂದಾರ. ಅದಕ್ಕ ದೊಡ್ಡ ಕಲಾವಂತರು ಬರುವಾಗ ಒಂದ್ ಸ್ವಲ್ಪ ಏರ್ಪೇರ್ ಆಗಿರ್ಬೇಕು ಅನ್ಸಾತೈತಿ ನನಗ. ಸಾವಕಾಶ ಸಮಾಧಾನ ಸಮಾಧಾನ ಇವ ಯಾಕಪ್ಪ ಅಂತ ಕೇಳಿದ್ರ ಏನತ್ತ ಅದಕ್ಕ ನಾವು ಇವತ್ತಿನ ದಿವಸ ಪ್ರಥಮ ಪಾಳಕ ಬಂದ ಏನ್ ಹಾಡಿದಪ್ಪ ಅಂತ ಕೇಳಿದ್ರ ಏನತ್ತ ಯಾವ ತುಷ್ಟಿ ಪುಷ್ಟಿ ಲಜ್ಜಾ ರೂಪಗಳನ್ನ ತೊಟ್ಟಿರ್ತಕ್ಕಂತ ದೇವಿ, ಶ್ರೀ ಸಂಪತ್ತ ಅಷ್ಟ ಐಶ್ವರ್ಯ ಕೊಟ್ಟಿರ್ತಕ್ಕಂತ ದೇವಿ, ಬೇಡಿದವ್ರಿಗೆ ಬೇಕಾದ ಕೊಟ್ಟಾಳ, ಬಂದಿರ್ತಕ್ಕಂತ ಕಷ್ಟಗಳನ್ನ ದೂರ ಮಾಡ್ಯಾಳ. ಹೌದು, ಯಾವ ಬ್ರಹ್ಮ ವಿಷ್ಣು ನಾರಾಯಣಗೆ ಬಂದಿರ್ತಕ್ಕಂತ ಕಷ್ಟನ ದೂರ ಮಾಡ್ಯಾಳ. ನಮ್ಮ ಅವ್ವನ ಮುಂದೆ ಬಂದ ಧ್ಯಾನ ಮಾಡಿದಕ್ಕಾಗಿ ಎಲ್ಲಾ ಕಷ್ಟಗಳ ಪರಿಹಾರ ಆಗೈತಿ, ಕಷ್ಟಗಳೆಲ್ಲ ದೂರ ಆಗ್ಯಾವ ಅನ್ನುವಂತ ಪದ್ಯ ಹಾಡಿ ಒಂದ್ ಎರಡು ಮಾತು ಮಾತಾಡಿ ಮಾಧವನಂದ ಅಪ್ಪಾಜಿಯವರ ಬಗ್ಗೆ ಒಂದ್ ಎರಡು ನುಡಿ ಚಾಲ್ ಹಾಡಿ ಹೋಗಿ ಬಿಟ್ಟಿದ್ರಿಪ್ಪ. ಸರಜೋಡಿ ಕಲಾವಂತರಿಗೆ ಪಾಳೆ ಕೊಟ್ಟಿದ್ದು ಚಾನ್ಸ್ ಕೊಟ್ಟು ಹೋಗಿದ್ದು. ಹೌದಿಲ್ಲ. ಅದಕ್ಕೆ ಪ್ರಥಮಕ್ಕೆ ಬಂದ ಸರಸಡಿ ಕಲಾವಂತರು ಏನ್ ಹಾಡಿದಾರೆ ಮೊದಲು ವಿಚಾರ ಮಾಡ್ಬೇಕಾಗಿದೆ ಪರಸುವಣ್ಣ. ಏನ್ ಮಾಡ್ಯಾನ ನನ್ನ ಮಾವ? ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರ, ಏನಂತ? ಕೆಣಕು ತನಕ ಜಗಳ ಅಲ್ಲ, ಉಳ್ಕುತ್ತಕ ಬಸರಲ್ಲ. ನಾನು ಬಡಿಸಿಯತ್ತನ್ನ ಎಲ್ಲ ಹಂಗಾಯ್ತದ ದೃಷ್ಟಾಂತನ ಹಂಗ ಬರ್ದಿಟ್ಟಾರ. ಹಂಗಲ್ಲ, ಶಾಸ್ತ್ರ ಕೆಣಕು ತನಕ ಜಗಳ ಅಲ್ಲ, ಉಣ್ಕೋ ತನಕ ಬಸರಲ್ಲ ಅಂತ ಹಿರಿಯರು ಹೇಳ್ಯಾರ. ಹೌದು ಹೌದು. ಯಾಕೆ ಈ ಮಾತು ಮಾತಾಡ್ಬೇಕಾಗಿತ್ತ ಅಂತ ಕೇಳಿದ್ರ ಇದೇ ಮಾತು ಯಾಕೆ ಹೇಳ್ಬೇಕಪ್ಪ? ಸರಿ ಜೋಡಿ ಕಲಾವಂತರ ಪ್ರಥಮಕ್ಕೆ ಬಂದ ಒಂದು ಸ್ತೋತ್ರ ಮಾಡಿದಾರೆ. ಪರಸುವಣ್ಣ ಏನ್ ಮಾಡ್ಯಾರ ಅಂತ ಕೇಳಿದ್ರ ಏನ್ ಮಾಡ್ಯಾರು? ಯಾವ ಮಹಾದೇವನ ಮುಖದಿಂದ ವಿನಾಯಕ ಹುಟ್ಟಿದ, ಬಂದಿರತಕ್ಕಂತ ವಿಘ್ನಗಳನ್ನ ದೂರ ಮಾಡಿದ 5 ನಾಮಗಳನ್ನ ಪಡ್ಕೊಂಡು ಬಂದ. ಅವನಿಗೆ ಅಗ್ರ ಪೂಜೆಗೆ ಅಧಿಕಾರ ಹೊಂದ್ಯಾನ. ಅವನಿಗೆ 5 ನಾಮಗಳು ಯಾವಪ್ಪ ಅಂತ ಕೇಳಿದ್ರ ಗಜಾನನ, ಗಣಪತಿ, ಲಂಬೋದರ, ವಿನಾಯಕ, ವಿಘ್ನೇಶ್ ಅಂತಕ್ಕಂತ 5 ನಾಮ ಪಡ್ಕೊಂಡು ಬಂದ ವಿನಾಯಕ ವಿಘ್ನಗಳನ್ನು ದೂರ ಮಾಡ್ಯಾರ ಅನ್ನುವಂತ ಮಾತು ಸರಸಡಿ ಕಲಾವಂತರು ಹೇಳ್ಯಾರು. ಹಾಡಿ ಹೋಗ್ಯಾರ. ಬಾಳ ಶನಿ ಅದ ನನ್ನ ಮಾವ. ಅವ್ರ ಹಾಡ ಅಲ್ಲೇ ಇರ್ಲಿ ನನ್ನ ಮಾವ, ನಾನು ಕೊಡ್ಲಿಕ್ಕ. ಅದಕ್ಕ ನಾ ಹಾಡಿದ್ರಾಗ ಏನೋ ತಕರಾರು ತಂದಾರಪ್ಪ ಅಂತ ಕೇಳಿದ್ರ ಏನ ಹೇಳ್ತನಗಪ್ಪ ಬರ್ಲಿಪ್ಪ. ಒಟ್ಟ ನಾವ ಮಂಗಳ ಚಂಡಿಕೆಯಿಂದ ಹುಟ್ಟಿರ್ತಕ್ಕಂಥದ್ದು ಹಾಡೇ ಇಲ್ಲ. ಸರಜೋಡಿ ಮಾಸ್ತರ್ ಬಂದ್ರ ಏನ್ ಮಾಡ್ಯಾರ ನನ್ನ ಮಾಮ? ದೊಡ್ಡ ಕಲಾವಂತರು, ಅನುಭವಸ್ಥರು. ಗೊತ್ತೇನ ಅವ್ರಿಗೆ ಬೇಕಿನ ಕನಿಷ್ಠನಾಗ ಇಲ್ಲಿ ಬಂದಂಗ ಆಗತೈತಿ. ಹಂಗಿಲ್ಲ ಸಿದ್ಧವನ, ಹಿಂಗೆ ಯಾಕೆ ಮಾಡ್ತಾರ ಗಂಡಸರಿಯ? 18 ವರ್ಷದವ್ರಿಗೆ ಹಿರಿತಾನ ಕೊಡಬಾರ್ದತ್ತ. ಹೌದಿಲ್ಲ? ಹೌದೌದೌದು. ಮುಂದ ಅದೇನು ಅಂತಾರಲ್ಲ, ಏನೋ ಬಂದಾಗ ಏನೋ ಕಾಣಿಲ್ಲತ್ತ. ವಯಸ್ಸಾದವ್ರಿಗೆ ಕಣ್ಣಾಲ್ಗಪ್ಪ ಅವು. ಅದಕ್ಕ ಹಂಗಾಗೈತಿ ಪರಸೋಣ್ಣ. ಹೌದೌದೌದು. ನೋಡ ಮಾಸ್ತರ್ ಏನ್ ಹಾಡಿದೀನಿಪ್ಪ ಅಂತ ಕೇಳಿದ್ರ ಏನ್ ಹಾಡಿವಿ? ಯಾವ ತುಷ್ಟಿ ಪುಷ್ಟಿ ಲಜ್ಜಾ ರೂಪಗಳನ್ನು ತೊಟ್ಟಿರ್ತಕ್ಕಂತ ದೇವಿ, ಬೇಡಿರ್ತಕ್ಕಂತ ಬೇಕಾದ ಕೊಟ್ಟಾಳು, ಬಂದಿರ್ತಕ್ಕಂತ ಕಷ್ಟಗಳನ್ನ ದೂರ ಮಾಡ್ಯಾಳ. ಅಲ್ಲಿ ನೋಡ ಬ್ರಹ್ಮ ವಿಷ್ಣು ನಾರದ ಮಹೇಶ್ವರ ಎಲ್ಲಾರು ಬಂದ ನಮ್ಮ ಅವತ್ತಲ್ಲಿ ಬೇಡ್ಕೊಂಡಾರಲ್ಲ. ಏನ್ ಬೇಡ್ಕೊಂಡಾರು? ಏನಂತ? ನನಗೆ ಇವತ್ತ ಕಷ್ಟ ಬಂದದ ತಾಯಿ, ನನಗೆ ದೂರ ಮಾಡುತ್ತೇಳಿ ಸ್ತೋತ್ರ ಮಾಡ್ಕೊಂಡಾರ. ಇವತ್ತ ನಮ್ಮವ್ವನ ಸ್ತೋತ್ರ ನಿಮ್ಮವ್ರು ಮಾಡ್ಯಾರ, ನಿಮ್ಮದ ಪರಿಹಾರ ಮಾಡ್ಯಾರ ನಮ್ಮವ್ವ. ಅದಕ್ಕೆ ಇವತ್ತಿನ ದಿವಸ ಈ ಗ್ರಾಮದಾಗ ಬಂದ ನಮ್ಮವ್ವನ ಸ್ತೋತ್ರ ಮಾಡ್ಕೊಂಡ ನಾ ಹಾಡಾಕ್ ಬಂದನಿ. ಹೌದೌದು. ಮತ್ತ ನೀವು ಗಂಡ ಹೆಚ್ಚತ್ತೇಳಿ ಹಾಡಾಕ್ ಬಂದಾರಲ್ಲ. ನಿಮ್ಮ ಅಪ್ಪ ಗಣೇಶನ ಪೂಜೆ ಆಗೈತೆ ಅನ್ನುವಂತ ಮಾತು ಹೇಳಿದಾರೆ. ಏನ ಪೂಜೆ ಮಾಡಿ ನೀವು ಪಾಳೆ ಶುರು ಮಾಡಿದಿರಿ? ಏನು ಸ್ತೋತ್ರ ಮಾಡಿ ಶುರು ಮಾಡಿದಿರಿ? ಹೌದು ಬೇಕಲ್ಲ. ಸರಸೋಡಿ ಕಲಾವಂತರು ವಿಚಾರ ಮಾಡಿ ಹಾಡ್ರಿ, ವಿಚಾರ ಮಾಡಿ ಮಾತಾಡ್ಬೇಕಾಗ್ತೈತಿ. ಹೌದು. ಮೊದಲು ಮೆಮರಿ ಟಚ್ ಬೇಕ. ಹೌದಿಲ್ಲ? ಮೊದಲು ಈಚೆಗಡೆ 400 ಅವ್ರು ಏನ್ ಹಾಡ್ಯಾರ ಅದಕ್ಕೆ ಉತ್ತರ ನಾವು ಏನ್ ಕೇಳ್ಬೇಕು, ಏನ್ ಪ್ರಶ್ನೆ ಮಾಡ್ಬೇಕು ಅನ್ನೋದು ನಿಮ್ ತಲೆಯಾಗ ಇರ್ಲಿ. ಮೊದಲ ಇಟ್ಟಾನ ಬತ್ತಿ ಟುಸ್ ಅಂದೈತಿ ಪರ್ಸು. ಹೌದಿಲ್ಲ? ಏನ್ ಹಾಡ್ಯಾರ ಅವ್ರಿಗೆ ಏನ ನಾವು ಕೇಳ್ಬೇಕಾಗ್ಯದ. ಅವ್ರ ಹಾಡಿನಾಗ ನಾವ್ ಏನ್ ಹಿಡಿದ್ರ 400 ಹುಡುಗಿ ನಿಲ್ತಾಳ ಅನ್ನೋದು ನಿಮ್ ತಲೆಯಾಗ ಅರು ಇರ್ಲಿ ಮೊದಲ. ಮೆಮರಿ ಟಚ್ ಬೇಕ. ಹೌದಿಲ್ಲ? ಹಾಡಿದ್ರೆ ನೀವ್ ಏನಪ್ಪಾ ಅಂತ ಕೇಳಿದ್ರ ಏನತ್ತ? ಯಾವ ಮಹಾದೇವನ ಮುಖದಿಂದ ವಿನಾಯಕ ಹುಟ್ಟಿ ಬಂದ, ಅವ 5 ನಾಮ ಪಡೆದ, ಅಗ್ರ ಪೂಜೆಗೆ ಅಧಿಕಾರ ಹೊಂದ್ಯಾಳ ಅಂತ ಹೇಳಿರಿ ನೀವು. ನೀವು ಪ್ರಥಮ ಪಾಳಕ್ ಬಂದ ಏನ್ ಹಾಡಿದ್ರಿ, ಏನು ಸ್ತೋತ್ರ ಮಾಡಿದ್ರು, ಏನು ಪೂಜೆ ಮಾಡ್ಕೊಂಡ್ರು? ಬೇಕಿಲ್ಲ. ನಿಮ್ಮ ಅಪ್ಪ ಅಗ್ರ ಪೂಜೆಗೆ ಅಧಿಕಾರ ಹೊಂದಬೇಕಾದ್ರ ನಮ್ಮವ್ವ ಒಂದು ಮಾತು ಹೇಳಿ ಒಂದು ವಸ್ತು ಕೊಟ್ಟಾಳ. ಏನು ಕೊಟ್ಟಾಳ? ಮೋದಕ.
ಮೂಲಕ ಹಾ. ಮೂಲ ಕೊಟ್ಟಾಳ ಇವನ್ ಕೈಯ ಮೂಲ ಹಿಂಗ್ ಕೊಟ್ಟಾಳ ನೋಡ ಹಂಗಲ್ಲ ನಮ್ಮ ಅವ್ವ ಇದ್ದಕ್ಕೆ ಹೇಳ್ಯಾಳ ಹೆಂಗಪ್ಪ ಅಂತ ಕೇಳಿದ್ರ ಏನತ್ತ ನೋಡ ಗಣಪತಿ ಗಜಾನನ 5 ನಾಮಗಳ ಪಡ್ಕೊಂಡು ಬಂದಿ ಸಹಿತ ಹಾ, ನೀ ಅಗ್ರ ಪೂಜೆಗೆ ಅಧಿಕಾರ ಹೊಂದಬೇಕಾದ್ರ ನನ್ನ ಮೋದಕ ತಗೋ ಹಾ. ಈ ಜಗತ್ತಿನಾಗ ನೀ ಅಗ್ರ ಪೂಜೆಗೆ ಅಧಿಕಾರ ಹೊಂದತ್ ನಮ್ಮ ಅವ್ವ ಹೇಳಿದಾಗ ನಿಮ್ಮ ಅಪ್ಪ ಅಧಿಕಾರ ಹೊಂದ್ಯಾನ ಹೌದು ನಿಮ್ಮ ಅಪ್ಪೇರ ಜಾರ್ ಏನಾರ ತನ್ನ ಸ್ವಂತ ಬುದ್ಧಿಯಿಂದ ಅಧಿಕಾರ ಏನಾರ ಅಗ್ರ ಪೂಜೆಗೆ ಅಧಿಕಾರ ಹೊಂದಿತ್ತಂದ್ರ ಹಾ, ವಿಘ್ನ ಬಂದಿರ್ತಕ್ಕಂಥ ವಿಘ್ನ ದೂರ ಮಾಡಿದ್ರ ಮುಂದಿನ ಪಾಳಕ್ಕೆ ಹೇಳ್ರಿ ಹೇಳ್ರಿ ನಾ ಹಾಡೋದನ್ನ ಬ್ಯಾರೆ ಇವ್ರು ಹೇಳುದ ಬೇರೆ ನೀವು ಕೇಳೋದ ಬ್ಯಾರೆ ಆಗತೈತಿ ಹಾ ದಯಮಾಡಿ ಹಂಗ ಮಾಡಕ್ ಹೋಗ್ಬ್ಯಾಡ್ರಿ ಹವೇ ರೋಡ್ ಹಿಡ್ರಿ ಕಚ್ಚಾ ರೋಡ್ ಹಿಡಿಬೇಡ ಅವಸರವೇ ಅಪಾಯಕ ಕಾರಣಂದಾರ ಜಾಡ್ಸ ಅವಸರ ಮಾಡಿದ್ರೆ ಏನಾಗ್ತೈತಪ್ಪ ಅಂತ ಕೇಳಿದ್ರ ಏನಕ್ಕತ್ರಿಪ್ಪ ಅಪಾಯ ಒಟ್ಟ ಕಟ್ಟಿಟ್ಟು ಬುತ್ತಿದ ನಿಮ್ಮ ತಲೆಯಾಗಿರ್ಬೇಕು ಬಾಳ ಎಚ್ಚರಲೆ ಹರಿಕೆ ಮಾಡ್ಬೇಕು ಹೌದ್ ಹೌದು ಟೀಕಿದೆ ಮತ್ತ ಹೌದಿಲ್ಲ ಹಾ. ಇವತ್ತಿನ ದಿವಸ ನಮ್ಮವ್ವ ಹೌದ್ ನಿಮ್ಮ ಅಪ್ಪಗಳು ಬಂದಿರ್ತಕ್ಕಂಥ ಸಂಕಟ ನಿಮ್ಮ ಅಪ್ಪಗಳು ಬಂದಿರ್ತಕ್ಕಂಥ ತೊಂದ್ರೆ ಹೌದ್ ನಿಮ್ಮ ಅಪ್ಪಗಳಿಗೆ ಬಂದಿರ್ತಕ್ಕಂಥದ ಹಾ, ಹಾ. ಎಲ್ಲಾ ದೂರ ಮಾಡ್ಯಾಳ ನಮ್ಮವ್ವನ ಸ್ತೋತ್ರ ಮಾಡಿದಕ್ಕಾಗಿ ಹೌದು ಹೌದು ಇವತ್ತು ನೀವು ಹಾಡಕ ಬಂದಾರ್ರಿ ಬಂದಾರಲ್ಲ ಗಣಪತಿ ಹೆಚ್ಚನಾಕತ್ತಾರಿ ಗಂಡ ಹೆಚ್ಚನಾಕತ್ತಾರಿ ಹಾ, ನಮ್ಮ ಅವ್ವಗಳು ಯಾರ ನಿಮ್ಮ ಸ್ತೋತ್ರ ಮಾಡ್ಕೊಂಡ ಹೌದ್ ನಮ್ಮ ಅವ್ವಗಳನ್ನ ನಿಮ್ಮ ಅಪ್ಪ ಯಾರನ್ನಾರು ಉದ್ಧಾರ ಮಾಡಿದ್ರ ಹೇಳ್ರಿ ಮುಂದಿನ ಪಾಳಕ್ಕೆ ಹೇಳ್ರನು ಅಂತ ಮಾತು ಹೇಳಿ ಅವಾಗ ನಿಂತೆ ಆಡ್ಬೇಡ್ರು ನನ್ನ ಮಕ್ಕರಿ ನನ್ನ ಹುಟ್ಟಿದ ನನ್ನ ಕೂಸ ನನ್ನ ಜಂಪರ್ ಪೀಸು ಇರ್ಲಿ ಇರ್ಲಿ ಅದಕ್ಕ ಏನಾತು ವಿಷಯ ಏನದಪ್ಪ ಪರ್ಸೋಣ ಅಂತ ಕೇಳಿದ್ರ ಆಹಾ ಏನಂತಾರು ಯಾವ ಪ್ರಥಮದಲ್ಲಿ ಬಂದ ಯಾವ ತುಷ್ಟಿ ಪುಷ್ಟಿ ಲಜ್ಜಾ ರೂಪಕ್ಕಾಗಿರ್ತಕ್ಕಂಥ ದೇವಿ ಹೌದು ಈ ಭೌತಿಕ ಜಗತ್ತಿಗೆ ಯಾವುದ ಕಾರಣ ಅದನ್ನ ಪ್ರಧಾನ ಅಂದಾರ ಅಂದಾರ್ರಿಪ್ಪ ಆಗಲಿ ಯಾವ ಸಮಯ ಇಲ್ಲದ ಕಾಲದಲ್ಲಿ ಹೌದ್. ಬಹುಗುಣಗಳೆಲ್ಲ ಶೂನ್ಯವಾದ ಸಮಯದಲ್ಲಿ ಆಹಾ ಯಾವ ನನ್ನ ಪ್ರಧಾನವಾಗಿರ್ತಕ್ಕಂಥ ಪ್ರಕೃತಿ ಇದ್ಲು ಹೌದ್ ಅಕ್ಕೇಂದ್ರನ ಮೊಟ್ಟ ಮೊದಲ ಬ್ರಹ್ಮದೇವರು ಹುಟ್ಟಿ ಬಂದ ಅಂತ ಹೇಳಿ ಹೇಳಿ ಹಿಂಗ ಪುರಾಣದಾಗ ಬರ್ದಿಟ್ಟಾರ ಪರಸವಣ್ಣ ಹೌದ್ ಹೌದು ಅದಕ್ಕೆ ಏನಂತಾರು ಸರ್ಸೋಡಿಕಲ ಅಂತ ಹೇಳುದದ ಏನ್ ಹೇಳ್ದು ಗಂಡಾರ ಅವ್ರಿಗೆ ಪ್ರ ಅಂದ್ರ ಪ್ರಥಮ ಕೃತಿ ಅಂದ್ರ ಸೃಷ್ಟಿ ಸರ್ವ ಸೃಷ್ಟಿಗೆ ಮೊದಲಾದಕ್ಕೆ ನನ್ನವ ಪ್ರಕೃತಿ ಜಾಡ್ಸ ಆಕೆ ನಿಜವಾದ ಹೆಣ್ಣಂದ್ರ ಪ್ರಕೃತಿ ಅಂತ ನಾ ಹೇಳ್ತಾನ ಆಹಾ ನೀವು ಮುಂದಿನ ಪಾಳಕ್ಕೆ ಬಂದ ನಿಮ್ಮ ಅಪ್ಪ ಸುಣ್ಣಿದಾಗ ಯಾರ್ದಾರ ನಿಮ್ಮಪ್ಪ ಸುಣ್ಣಿದಾಗ ಎಲ್ಲಿದಾನ ಎಲ್ಲಿದಾನ ಯಾರ್ದಾರು ಕಟ್ಟಿ ಅವನ ಹೆಸರು ಏನ ಜಾಡ್ಸ ಮತ್ತ ಹೊಳ್ಳೆ ಏನು ಅವ ಸುಣ್ಣಿದಾಗ ಇದ್ದಾವಂದ ನಾ ಹೆಂಗ ಪ್ರ ಅಂದ್ರ ಪ್ರಥಮ ಕೃತಿ ಅಂದ್ರ ಸೃಷ್ಟಿ ಅಂತ ಹೇಳ್ತಾನಲ್ಲ ಆಹಾ ಹಿಂಗ ಒಂದೊಂದು ಅಕ್ಷರ ನೀನು ಮುಂದಿನ ಪಾಳಕ್ಕೆ ಬಂದು ಬಿಡಿಸಿ ಹೇಳ್ಬೇಕಾಗ್ತೈತಿ ಬಿಚ್ಚಿ 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 ಹೇಳ್ಬೇಕು ದೈವಕ್ಕ ಸಚ್ಚಂಗ ತಿಳಿಬೇಕಾಗ್ಯದ ಹಸನಾಗ್ಬೇಕ ಹೌದಿಲ್ಲ ಹಾ. ಇವತ್ತು ಹೆಣ್ಣ ಗಂಡ ಹಾಡ್ಕಿ ಕುಡ್ಸ್ಯಾರಂದ್ರ ಹೌದು ಬರೇ ಡಂಬಾಚಾರ ಮಾಡಿ ಹೋಗು ಮಾತಾಗಬಾರ್ದ ಹಾ ಹಾ ಈ ಊರಾಗ ತಳ ಸ್ವಚ್ಛ ಆಗ್ಬೇಕಾಗ್ಯದ ನಾಗನೂರ್ ಊರಾಗೆಲ್ಲ ಹಸನಾಗ್ಬೇಕ ತಳ ಹಸನ ಆಗ್ಬೇಕಾಗ್ಯದ ಹಾ ಅದಕ್ಕೆ ಸರ್ಜೋಡಿ ಕಲಾ ಅಂತ ಬಹಳ ಮಾತಾಡೋದು ಬೇಡ ಬೇಡ ಅಂದ್ರ ಮುಂದಿನ ಪಾಳಕ್ಕೆ ಇನ್ನೂ ಬಹಳ ವಿಷಯ ಮಾತಾಡೋದದ ಮಾತಾಡುವತ್ರಿಪ್ಪ ಯಾಕಪ್ಪ ಅಂತ ಕೇಳಿದ್ರೆ ಹೆಣ್ಣಿನ ಪಾರ್ಟಿ ನಮಗದ ಹಾ ತಾಯಿ ಅಂದ್ರೆ ಹೆಚ್ಚ ಮಡದಿ ಅಂದ್ರೆ ಹೆಚ್ಚ ಮಾಡ್ಕೊಂಡಿರ್ತಕ್ಕಂಥ ಹೆಣ್ತಿ ಅಂದ್ರೆ ಹೆಚ್ಚ ಹೆಚ್ಚ ಹೆಂಗ ಹೆಣ್ತಿದ್ದಕ್ಕೆ ಗಂಡನ ಸೇವಾ ಮಾಡ್ಯಾಳ ಮಾಡ್ಯಾಳ ಈ ಭೂಮಿ ತಲೆ ಮೇಲೆ ಹೆಣ್ಣು ಮಕ್ಕಳ ಗಂಡನ ಸೇವಾ ಮಾಡಿ ಹೆಂಗ ಮುಕ್ತಿ ಹೊಂದ್ಯಾರ ಹೌದ್ ಹೊತ್ತು ಹೊಂಡತನ ಇಳುದದ ಹೇಳುದತ್ರಿಪ್ಪ ಹೌದಿಲ್ಲ ಹಾ ಅದಕ್ಕೆ ಬಹಳ ಮಾತಾಡೋದು ಬೇಡ 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 ಒಂದು ಯಾರು ನೋಡಿ ಚಾಲಿ ಆಡಿ ಸರ್ಜೋಡಿ ಕಲಾ ಅಂದ್ರೆ ಚಾನ್ಸ್ ಕೊಡೋದದ ದೊಡ್ಡ ಮೇಳಿಗೆ ಚಾನ್ಸ್ ಕೊಡೋನು ಅದಕ್ಕ ಹಾ ಯಾವ ನಮ್ಮ ಕಮಿಟಿಯನ್ನು ಮಾಡ್ಲಿಕ್ಕೆ ಬಂದಿರತಕ್ಕಂತ ನನ್ನ ಗುರುಗಳಾಗಿರ್ತಕ್ಕಂತ ಯಾರಿಪ್ಪ ಎಲ್ಲಾ ಸರ್ ಅವ್ರು ಏನ್ ಹೇಳ್ಯಾರ ಹೌದ್ ಆ ನಿರ್ಣಯದಾಗ ನಾವು ಹೊತ್ತು ಹೊಂಡತನ ಹೋಗ್ತಾನೋ ಅಂತ ಮಾತು ಹೇಳಿ ಹೇಳಿ ಅದಕ್ಕ ಯಾವ ನಮ್ಮ ಇದೇ ಹೊಡಿ ಹೊಡಿ ಯಾವ ಹುಣಸಾಳ ಗ್ರಾಮದ ಹಾ ಸುರೇಶನ್ನ ಲಕ್ಷ್ಮೀದೇವಿ ಗಾಯನ ಸಂಘದ ಗಾಯಕರು ಹೌದ್ ಅದೇ ತರನಾಗಿ ಯಾವ ಕರೆ ಸಿದ್ದೇಶ್ವರ ಗಾಯನ ಸಂಘ ಸಾಕಿನ ಬಸಲಗುಂದಿ ಬೀರು ಅಣ್ಣ ಹೌದ್ ಜಂಟಿಯಾಗಿ ನಮಗ ಒಂದು ಮಾಲಿ ಒಂದು ಶಾಲ ಒಂದು ಟೊಪ್ಪಿಗೆ ಹಾಕಿ ಹಾಕಿ $101 ಸತ್ಕಾರವನ್ನು ಮಾಡ್ಯಾರ ಹಾ ಅವ್ರ ಮೇಳದ ಕರ್ನಾಟಕ ಮಾನಸದ ಹಸಿರಿನ ಜಲ ಮೇಲೆ ತಿಳ್ಕೊಂಡ ಹೌದು ಅದೇ ತರನಾಗಿ ಯಾವ ನಮ್ಮ ಬಾಬುವನ್ನ ಇಟ್ನಾಳ ಸಾಕಿನ ಹಾ. ಇಟ್ನಾಳ ಗ್ರಾಮದವರು ಹೌದು ಇವರಾದ್ರೂ ಒಂದು ಶಾಲ ಒಂದು ಮಾಲೆ ಹಾಕಿ ಹಾಕಿ ಒಂದು ನೋಟಿನ ಸರವನ್ನ ಹಾಕ್ಯಾರ